ಗಿರ್ಜಿ ನಿನಗೆ ಹಿಂಗಾಗೈತೆ ಅಂತ ಕೇಳಿ ಭಾಳ ಬೇಜಾರಾತ್ಲೆ. ಗಿರ್ಜಿ ಏನಂದ್ರೆ ಡಾಕ್ಟ್ರ್ ಹೋಗಿದ್ವಿ ಶಾಂತಕ್ಕ. ಆದರೆ ಡಾಕ್ಟ್ರ್ ಏನಂದ್ರೆ ಗೊತ್ತೇನು, ಈಗ ಸದ್ಯಕ್ಕೆ ಆಯುಷ್ಮಾನ್ ಕಾರ್ಡ್ ಮಾಡೋದು ಒಂದು ವಾರ ನಿಲ್ಸೈತ್ರಿ. ಈಗ ಒಂದು ವಾರ ಬಿಟ್ಟು ಬರ್ರಿ ಮತ್ತೆ ಮಾಡ್ತೀವಿ ಅಂತ ಹೇಳ್ಯಾರ. ನಮ್ಗೆ ಹಿಂಗೆ ಹೆಲ್ತ್ ಈಗ ಆರಾಮ ಇಲ್ಲ, ಈಗ ಸದ್ಯ ಬೇಕು ಅಂತ ಹೋದ್ರೆ ಮಾಡಲ್ಲ ಅಂತ ಶಾಂತಕ್ಕ. ಅದಕ್ಕೆ ನಾವು ಇವ್ರು ಏನಂದಿದ್ರು, ಏನು ಹಿಂಗಾಗಿರೋದು ಹೇಳೋದು ಬೇಡ, ಕಾರ್ಡ್ ಮಾಡಿಸಿದ್ಮೇಲೆ ಆಮೇಲೆ ನಾವು ಒಮ್ಮೆ ಅಡ್ಮಿಟ್ ಆದ್ರೆ ಆತ ಆಪ್ರೇಷನಿಗೆ ಅಂತ ನಮ್ಮ ತಲೆಯಾಗಿದ್ದಿದ್ದು. ಆದ್ರೆ ಅವ್ರು ಒಂದು ವಾರ ಬಿಟ್ಟು ಬರ್ರಿ, ಈಗ ಸದ್ಯಕ್ಕೆ ನಿಲ್ಸೈತಿ ಮಾಡ್ತೈತಿ ಅಂತ ಅಂದ್ರೆ ನಮಗೆ ನೋಡಿದ್ರೆ ಒಂದು ವಾರದೊಳಗೆ ಆಪ್ರೇಷನ್ ಆಗ್ಬೇಕು ಶಾಂತಕ್ಕ. ಏನು ಮಾಡ್ತಿ? ಇದೊಂದಾತು. ಆಮ್ಯಾಗ ಇನ್ನೊಂದು ಏನಪ್ಪ ಅಂತಂದ್ರೆ ಭಾಳ ಅತಿ ಕುಡಿಯೋರಿಗೇನ ಮಾಡಲ್ಲಂತೆ, ಆದರೆ ಇವ್ರಿಗೆ ನಡಿತೈತಿ, ಇವ್ರಿಗೆ ಮಾಡ್ತಾರೆ. BPL ಕಾರ್ಡ್ ತೊಗೊಂಡು ಹೋದ್ರೆ ರೇಟ್ ಅಂದರೆ ಆಪ್ರೇಷನಿಗೆ ರೊಕ್ಕ ಕಡಿಮೆ ಆಕತ್ತಂತ ಶಾಂತಕ್ಕ. ಆದ್ರೆ ಪೂರ್ತಿಯಾಗಿ ಫ್ರೀ ಏನಾಗಲ್ಲ. ಈಗ ಒಂದು 4 ಲಕ್ಷ ಬರೋದು ಒಂದು 2 ಬರ್ತೈತೆ ಶಾಂತಕ್ಕ. ಅದೇ 2 ಲಕ್ಷಕ್ಕರ ಏನು ಮಾಡೋದು ಅಂತ ನಂಗಾಗೈತಿ. ಹಾಳಾದ ನಮಗೆ ಬರ್ಬೇಕಾ ಶಾಂತಕ್ಕ? ಬಡಬಗ್ರಿಗೆ ಯಾಕೆ ದೇವ್ರು ಹಿಂಗೆ ಮಾಡ್ತಾನೆ? ಅಲ್ಲ, ರೊಕ್ಕಿದ್ದವ್ರಿಗೆ ಅಷ್ಟಿರ್ತೈತಿ, ಆದ್ರೆ ಅವ್ರಿಗೆ ಏನೂ ಆಗಲ್ಲ ಶಾಂತಕ್ಕ. ಅಲ್ಲ, ಅವ್ರಿಗೆ ಆಗಲಿ ಅಂತ ನಾನು ಬೇಡ್ಕೊಳ್ಳಲ್ಲ. ಅಕಸ್ಮಾತ್ ಇಂಥದ್ದು ಏನಾರು ಆದರೂ ಅರಗಿಸ್ಕೊಳ್ಳೋ ಶಕ್ತಿ ಅವರಲ್ಲಿ ಇರ್ತೈತಿ. ಅಂಥವ್ರಿಗೆ ಆದರೆ ಹೆಂಗೆ ಒಂದು ಏನೋ ಮಾಡ್ಕೊಂಡು ಪಾರಕ್ಕಾರ. ಬಡಬಗ್ರಿಗೆ ಯಾಕೆ ಹಿಂಗೆ ಕಾಡ್ತದೆ ಶಾಂತಕ್ಕ? ಬೇಜಾರು ಮಾಡ್ಕೋಬೇಡಲೇ ಗಿರ್ಜಿ, ಏನೂ ಆಗಲ್ಲ. ದೇವ್ರು ಅಲ್ಲ, ಮನುಷ್ಯಾಗ ಬರಲಾರ್ದ ಕಷ್ಟ ಮರಕ್ಕೆ ಬರ್ತೈತಲ್ಲ ಗಿರ್ಜಿ. ಮರಗಿಡಗಳಿಗೆ ತಪ್ಪಲ್ಲಿ ಬಿಡ, ಕಡಿತಾರೆ ಹೋಗಿ ಅವ್ರನ್ನ. ದೇವಾನ್ ದೇವತೆಯರ ಕಷ್ಟ ಅನುಭವಿಸ್ಯಾರ ರೇ. ನಮ್ಗೆ ಸೌದತ್ತಿ ಅಲ್ಲವ ಇವ, ಎಷ್ಟು ದೇವಾನ್ ದೇವತೆ ಶಿವ ಪಾರ್ವತಿ ಅವ್ರು ಎಲ್ಲ ಏನು ಕಷ್ಟ ಅನುಭವಿಸಿಲ್ಲ. ನಾವೇನು ಅವ್ರ ಪುರಾಣ ಪುಣ್ಯಕಥೆಗಳನ್ನ ಕೇಳಿಲ್ಲ ಗಿರ್ಜಿ, ಎಲ್ಲ ಗೊತ್ತೈತೆ. ಹೌದಾ? ಹಂಗಿದ್ಮೇಲೆ ಯಾಕಲೆ ಇಷ್ಟೊಂದು ಮನಸ್ಸು ನೋಡ್ಕೊಂತಿ? ಮನುಷ್ಯರು ಯಾವ ಲೆಕ್ಕ ಹೇಳಿ ನೀನು ನೋಡೋಣ. ಹೆದರ್ಕೋಬೇಡ, ಏನೂ ಆಗಲ್ಲ. ದೇವ್ರು ಒಳ್ಳೇದು ಮಾಡ್ತಾನೆ, ಹೆದರ್ಕೋಬೇಡ, ದೇವ್ರು ಒಳ್ಳೇದು ಮಾಡ್ತಾನೆ. ಅಲ್ಲ, 2 ಲಕ್ಷ ಹೋದಿಲ್ಲ ಶಾಂತಕ್ಕ. ಯಾಕೆ ನೀನು ಒಂದು ಮಾತು ಇವ್ರಿಗೆ ಯಾರಿಗೆ ನಿಮ್ಮ ಬೀಗ್ರನ್ನ ಒಂದು ಮಾತು ಕೇಳಿ ಸಾಲ ಇಸ್ತು ಕೊಡಬಾರ್ದು? ತೀರಿಸ್ತಾಳೆ ಗಿರ್ಜಿ. ಬೇಡ ಬೇಡ ಬೇಡ, ನನ್ನ ಗಂಡ ಆಫೀಸ್ ಕಾಯಕ್ಕೆ ಹೋಗಿ ಆ ಆಫೀಸ್ನೇ ಅವ್ನು ನೆಟ್ಟು ಕಾಯ್ಲಾರ್ದ ಕಳ್ತನ ಆಗುವಂಗೆ ಮಾಡಿಬಿಟ್ಟ. ಅದು ಅಲ್ಲದೆ ಮನುಷ್ಯ ಕಷ್ಟ ಅಂತ ಬಂದ ತಕ್ಷಣ ಹೋಗಿ ಹೊಳ್ಳ ಬೆಳ ಏನು ಪಾಪ ಅವ್ರ ಹತ್ರ ಕೇಳೋದು ಒಂಥರ ಅವ್ರರ ಏನು ಅನ್ಕೋಬೇಕು. ಬೇಡ, ಅದ್ರಾಗ ಒಂಥರ ಯಾಕೆ ನಂಗೆ ಇಷ್ಟ ಇಲ್ಲ ಶಾಂತಕ್ಕ. ಬೇಡ, ಕೇಳಬೇಡ. ಅಲ್ಲೇ ಸಾಲ ಅಂತ ಕೇಳಿದ್ರೆ ಪಾಪ ಪಾಟೀಲ್ ಅಣ್ಣಾರ ಹಂಗೆ ಏನೂ ಅನ್ಕೊಳಂಗಿಲ್ಲ. ಅವ್ರು ಎಷ್ಟು ಒಳ್ಳೆ ಮನಸ್ಸು ನಿನಗೆ ಗೊತ್ತೈತಿ. ಅವ್ರು ಒಟ್ಟ ಹಂಗೆ ಅನ್ಕೊಳಂಗಿಲ್ಲ. ಒಂದು ಮಾತು ಹಿಂಗೆ ಆಗೈತಿ ಅಂದ್ರೆ ಈಗಿಂದೀಗ ಕೊಡ್ತಾರೆ. ಇಲ್ಲ ಇಲ್ಲ ಶಾಂತಕ್ಕ, ಅವ್ರು ಕೊಡ್ತಾರೆ. ಅವ್ರ ಮನಸ್ಸು ಹಂಗೈತಿ ಅಂತ ನನಗೆ ಗೊತ್ತೈತಿ. ಅವ್ರು ಕೊಡ್ತಾರಂತ ನನಗೆ ಗೊತ್ತು. ಒಂದು ಮಾತಂದ್ರೆ ಸಾಕು, ಅವ್ರು ಕೊಟ್ಟು ಕಳಿಸ್ತಾರೆ, ಇಲ್ಲ ಅವರೇ ಬಂದು ಕೊಡ್ತಾರೆ. ಆದ್ರೆ ನನಗೆ ಬೇಡ ಶಾಂತಕ್ಕ. ಆದ್ರೆ ನನಗೆ ಬ್ಯಾಡ ಶಾಂತಕ್ಕ. ಏನು ನೋಡವ ನೀನು ಬ್ಯಾಡ ಅಂತಿ, ಏನಂತ ಹಂಗಾರ ಸರಿ. ಹಂಗಾರ 2 ಲಕ್ಷ ಹೋದಲ್ಲ, ಊರಾಗ ನಾವು ಎಬ್ಸ್ತೇವೆ. ಏನಂತಿರ್ಲೆ? ಯಾರ್ಯಾರ ಕೈಲಿ ಎಟ್ಟೆಟ್ಟಕ್ಕೆ ತಟ್ಟ ರೊಕ್ಕ ಹಾಕುನ, ಊರಾನ್ ಮಂದಿ ಎಲ್ಲ ನಾವು ನಮ್ಮ ಕೈಲಿ ಎಟ್ಟಕತ್ತ ಅಷ್ಟು ರೊಕ್ಕ ಹಾಕುನ. ಉಳಿದಿದ್ದನ್ನ ಬೇಕಾರೆ ನಮ್ಮ ಗಿರ್ಜಿ ಬೇಕಾರೆ ಎಲ್ಲಾರ ಒಂಚೂರು ಸಾಲ ಇಸ್ಕೋವಳ್ಳಾಕ. ಏನಂತಿ ಶಾಂತಕ್ಕ? ಭಾಳ ಅಂದ್ರು ಈಗ ಎಲ್ಲರೂ ನಮ್ಮ ಹಳ್ಳ್ಯಾಗೂ ನಿನಗೆ ಗೊತ್ತೈತಿ, ಎಲ್ಲರೂ ಏನು ಇದ್ದಂತಾರಲ್ಲ, ಎಲ್ಲರೂ ಇಲ್ದಂತಾರ. ಕಷ್ಟ ಅಂದ್ರೆ ಈಗ ಭಾಳ ಅಂದ್ರೆ ಒಬ್ರು 100, ಒಬ್ರು 200, 100, 200, 50 ಹಿಂಗೆ ಹಾಕ್ತಾರೆ ಶಾಂತಕ್ಕ. ಏನಂತಿ? ಬೇಡ ಶಾಂತಕ್ಕ. ಮಾತಿಗೊಮ್ಮೆ ನಾವು ಪಟ್ಟಿ ಹಾಕಿ ನೀನು ಉಳಿಸೇವಿ, ನಾವು ಪಟ್ಟಿ ಹಾಕಿ ನೀನು ಉಳಿಸೇವಿ, ನೀವತ್ತು ಬದುಕಕ್ಕೆ ಕಾರಣ ನಾವು ಅಂತ ಯಾರು ಅಂದ್ರೆ ನನ್ನ ಕೈಲಿ ತಡ್ಕೊಳಕ್ಕೆ ಆಗಿಲ್ಲ ಶಾಂತಕ್ಕ. ಬೇಡ ಬೇಡ, ನಾನು ನನ್ನ ಮನೆ ಪತ್ರನ ಒತ್ತಿ ಇಟ್ಟು ಯಾರ್ದಾರ ಕಡೆ ಒಂದು 2 ಲಕ್ಷ ಸಾಲ ತೊಗೊತೇನೆ. ಏನು ನೀ ಸುಮ್ಮನೆ ನನಗೆ ಈ ಪಟ್ಟಿ ಗಿಟ್ಟಿ ಹಾಕಿ ಬೇಡ ಶಾಂತಕ್ಕ. ನನಗೆ ಊರಾನ್ ಮಂದಿ ಹೆಂಗೆ ಹಂಗಿಸ್ತಾರಂತ ನಿನಗೆ ಗೊತ್ತೈತಿ. ಏನೋ ನೀವು 4 ಮಂದಿ ಚಲೋ ಅದಿರಿ ಅಂದ್ರೆ ನಿಮ್ಮ ಮನಸ್ಸು ಚಲೋ ಐತಿ ಅಂದ್ರೆ ಎಲ್ಲರೂ ಹಂಗೆ ಇರ್ತಾರನ. ಹಂಗಂತ ಎಲ್ಲರೂ ಕೆಟ್ಟರದಾರಂತ ನಾ ಹೇಳಂಗಿಲ್ಲ. ಬೇಡ, ಕೊಡು ಒಂದು 50 ರೂಪಾಯಿ 100 ರೂಪಾಯಿಗೆ ನಾಳೆ ಸಾಯ್ತನೂ ನಾ ಹೆಸರು ಕಳಿಸ್ಕೊಳಕ್ಕೆ ನಾ ತಯಾರಿಲ್ಲ ಶಾಂತಕ್ಕ. ಬೇಡ, ನಾನು ನನ್ನ ಮನೆ ಪತ್ರ ಒತ್ತಿ ಇಟ್ಟು ನಾನು ರೊಕ್ಕ ತೊಗೊಂಡು ನಾನು ಆಪ್ರೇಷನ್ ಆದಮೇಲೆ ಹೆಂಗಾರ ಮಾಡಿ ಬಿಡಿಸ್ಕೊತೇನೆ. ಹಿಂಗೆ ಮಾತಾಡಬೇಡಲೇ ಗಿರ್ಜಿ, ನಂಗೆ ಭಾಳ ಕೆಟ್ಟ ಅನ್ಸಕತ್ತೈತಿವ. ನನ್ನ ಕೈಯಾಗಾರ ರೂಪಾಯಿ ಇಲ್ಲ ಗಿರ್ಜಿ. ಅಷ್ಟೇ ಏನು ಗಿರಣಿದ ರೊಕ್ಕ ಬಂದಿರ್ತೈತಿ, ಅದರದ್ದು ಇದು ಸಣ್ಣ ಪುಟ್ಟ. ನನ್ನ ಮಗಳು ಈಗ 1 ತಿಂಗಳು ಆದ ಕೆಲ್ಸಕ್ಕೆ ಹೊಂಟ. ನನ್ನ ಕಡೆ ಬೇರೆ ರೊಕ್ಕ ಯಾವ್ದೈತ್ಲೆ? ಪಾಪ ನಿನ್ಗೆ ಯಾಕೆ ಅನ್ಲೇ ಶಾಂತಕ್ಕ? ಬೇಡ, ನಾನು ಯಾರನ್ನ ಕೇಳಲಿ? ಅಮಾಸಿನ ಕೇಳ್ಬೇಕಂದ್ರೆ ಅವನು ಮನೆ ಕಟ್ಟಿ ಈಗ ಲೋನ್ ಏನು ಮಾಡಿಕೊಂಡು ಬಂದಿದ್ದ ರೊಕ್ಕ ಎಲ್ಲ ಲೋನ ಹರಿಯಾಕತ್ತಾನ. ಪಾಪ ಅವನ್ನ ಕೇಳೋದು ನಾವು ತಪ್ಪ ಆಕತಿ. ಇಲ್ಲ ಮೊದ್ಲಾಗಿದ್ರೆ ಕೊಡ್ತಿದ್ದ, ಕೇಳತ್ತಿದ್ದಂಗೆ ಕೊಡ್ತಿದ್ದ. ಈಗ ಯಾರನ್ನ ಕೇಳೋದು ಅಂತ. ಇದಕ್ಕೆ ಗಿರ್ಜಿ, ಜೀವದ ಜೊತೆಗೆ ಜಲ್ಲಾಟ ಆಡಬೇಡ. ಏನು ಜೀವದ ಜೊತೆಗೆ ಚೆಲ್ಲಾಟ ಆಡಬೇಡ ಗಿರ್ಜಿ. ನಾ ಹೇಳ್ತೇನಲ್ಲ ನೋಡ, ಈಗ ನೀನು 1 ವಾರ ಬಿಟ್ಟು ರೊಕ್ಕ ಆದರೂ ಹೊಳೆ ಕೊಡ್ಬೋದು, ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟಾದ್ರೂ ನೀವು ವಾಪಸ್ ಕೊಡ್ಬೋದು. ಆದ್ರೆ ಗಿರ್ಜಿ, ಜೀವ ದೊಡ್ಡದು, ಹುಡುಗ ಸಣ್ಣದೈತಿ, ಅರ್ಥ ಮಾಡ್ಕೊ. ನಾ ಯಾಕೆ ಪಾಟೀಲ್ ಅಣ್ಣಾರನ್ನ ಕೇಳಲಿ, ನಾ ಕೇಳೋದಿಲ್ಲ ಅಂತ ಹಠ ಸಾಧಿಸ್ಬೇಡ. ಅರವಿಂದ್ ಬೇಕಾದ್ರೆ ಪಾಟೀಲ್ ಅಣ್ಣಾರಿಗೆ ಸುದ್ದಿ ಮುಟ್ಸೋದು ಬೇಡ. ಅರವಿಂದಿಗೆ ಒಂದು ಮಾತು ಅಂತೇನೆ ನಾನು, ಅಂದೆ ಅಂದ್ರೆ ಪಾಪ ಕೊಡ್ತೈತೆ. ಅವ್ರಿಗೇನು 2 ಲಕ್ಷ ಭಾಳಲ್ಲ, ನಾ ಕೇಳ್ತೀನಿ. ಬೇಡ ಶಾಂತಕ್ಕ, ಬೇಡ. ನಮ್ಗೆ ಟೈಮ್ ಸರಿ ಹೊಳೆ ಕೊಡೋಕೆ ಆಗೋದಿಲ್ಲ. ಅಲ್ಲ, ಒಬ್ಬ ಮನುಷ್ಯ ಅದೇನೋ ಅಂತಾರಲ್ಲ, ಅವ್ರು ಒಳ್ಳೆತನ ಅತಿಯಾಗಿ ದುರುಪಯೋಗ ಪಡಿಸ್ಕೊಳಕ್ಕೆ ನನ್ನ ಮನಸ್ಸು ಒಪ್ಪುವಲ್ದ ಶಾಂತಕ್ಕ. ಏನು ರೊಕ್ಕ ಏನು ಹಂಗೆ ಕೂಡ ಅನ್ನಕತ್ತೀಯ? ಸಾಲ ಕೊಡ್ತಾರ ಬಿಡು.
ನೀ ಅದೆಲ್ಲ ಏನು ಹೇಳ್ಬೇಡ. ನಾ ಅರವಿಂದ ಒಂದು ಮಾತು ಹೇಳ್ತೇನೆ, ಪಾರ್ವತಿ ಕಡೆಯಿಂದ ಹೇಳಿಸ್ತೇನೆ ಆತ. ಹೇಳಿಸಿ 2 ಲಕ್ಷನ ಕೊಡಿಸ್ತೇನೆ. ಅದೇನು ಆಪರೇಷನ್ ಐತೆ ಮೊದಲು ಮುಗಿಸೋದನ್ನ ಮುಗಿಸಿ ಚೊಕ್ಕಾಗಿ ಆರಾಮಾಗಿ ಎದ್ದು ನಿಂದ್ರು ಗಂಡ ಹೆಂಡತಿ ಬೇಕಾದ್ರೆ ನಿನ್ನ ಗಂಡ ದುಡ್ದಿದ್ದೆಲ್ಲ ಕರೆಕ್ಟಾಗಿ ರೊಕ್ಕ ಕೊಡಿಸಿಟ್ಟು ಚಂದಾಗಿ ಸಾಲ ಹರಿ. ಸಂಘದಾಗ ಹೆಂಗಿದ್ರು ಈ ಸಲ ಹೊಸ ವರ್ಷ ಈಗ ಯಾವುದು ಆಗಸ್ಟ್ದಾಗ ಹೆಂಗೆ ಸಂಘದಾಗ ಸಾಲ ಕೊಡ್ತಾರ. ಒಂದು 5,000 ತೆಗಿಸು, ಮತ್ತೆ ಯಾರಿಗಾರ ಕೇಳು, ಇನ್ನೊಂದು 5,000 ನಿಮ್ದು ನಮ್ಗೆ ಕೊಡ್ರಿವ, ನಾನು ಕಟ್ಕೊಂಡು ಹೋಗ್ತೀನಿ ಅಂತ ಹೇಳಿ 1 ಲಕ್ಷ ತೆಗಿಸಿ ಒಮ್ಮೆ ಕೊಟ್ಬಿಡು. ಇನ್ನೊಂದು ಲಕ್ಷ ಹಂಗೆ ಹಂತ ಹಂತವಾಗಿ ಮುಡ್ಸುವಂತಿ. ಏನಂತಿ? ಆತು ಮನಿ ಪತ್ರ ಒತ್ತಿ ಇಡ್ತೀಯ, ಅದನ್ನೇ ಮಾಡು. ಆದ್ರೆ 1 ವಾರದಾಗ ನಿನ್ನ ಮನಿ ಪತ್ರ ಒತ್ತಿ ಇಟ್ಕೊಂಡು ರೊಕ್ಕ ಕೊಡಕ್ಕೆ ಯಾವ ಬರ್ತಾನ ಹೇಳು. ಹಂಗಂತೇಳಿ ಈಗ ಆಪರೇಷನ್ ಮಾಡಿಸ್ಕೊಳ್ಳಾರ್ದ ಕುಂದಿರ್ತೇನು? ಒಂದೋಗಿ ಇನ್ನೊಂದಕ್ಕತ್ ಗಿರ್ಜಿ ನನ್ನ ಮಾತು ಕೇಳ, ನೀ ಹೆಚ್ಚಿಗೆ ಮಾತಾಡಕ್ಕೆ ಹೋಗ್ಬೇಡ. ನೀ ಬೇಕಾದ್ರೆ ರೊಕ್ಕ ಇಸ್ಕೊಂಡು ಈಗ ಆಪರೇಷನ್ ಮುಗಿಸು, ಆಮೇಲೆ ಮನಿ ಪತ್ರ ಒತ್ತಿ ಇಡ್ರಿ. ಅದು ಯಾವ ರೊಕ್ಕ ಕೊಡ್ತಾನ ಕೊಟ್ಟು ನಾವು ಒಮ್ಮೆ 2 ಲಕ್ಷ ಕೊಟ್ಟು ಮುಡ್ಸುವಂತಿ. ಏನಂತಿ? ಅನ್ನಕ್ಕೆ ಏನೈತಿ, ನಾ ತೀರ್ಮಾನ ಮಾಡಿ ಆತು. ನೀ ಹೆಚ್ಚಿಗೆ ಮಾತಾಡ್ಬೇಡ ನೋಡಿ ಗಿರ್ಜಿ, ಹೇಳಕತ್ತೇನೆ ನಾನು ನಿನಗಷ್ಟ. ಬೇಡ ಶಾಂತಕ್ಕ, ಬೇಡ, ಹೇಳುದು ಕೇಳು. ಏನು ಹೇಳ್ಬೇಡ ಕೇಳ್ಬೇಡ. ಇನ್ನು ಹೆಚ್ಚಿಗೆ ಮಾತಾಡಿದ್ರೆ ನನ್ನ ಮ್ಯಾಗ ಆಣಿ. ನಾ ಅಷ್ಟ ರೊಕ್ಕ ಇಷ್ಟು ಕೊಡ್ಸಕ್ಕೆ ನೀ ಆಪರೇಷನ್ ಮಾಡಿಸಿ ಮುಗಿಸ್ಕೊ. ಆಮೇಲೆ ಮನಿ ಪತ್ರ ಒತ್ತಿಟ್ಟು ರೊಕ್ಕ ಕೊಡ್ತೇನೆ ಅಂದ್ರೆ ನಿನ್ನ ಮರ್ಯಾದೆ ಅಷ್ಟು ನಿನ್ನ ಕಡಿಮೆ ಕತ್ತನದಾದ್ರೆ ಮನಿ ಪತ್ರ ಒತ್ತಿಟ್ಟು ರೊಕ್ಕ ಕೊಟ್ಟು ಮುಟ್ಟಿಸ್ಬಿಡು ಅಷ್ಟೇ. ಈಗ ಪತ್ರ ಒತ್ತಿ ಇಟ್ಕೊಂಡು ರೊಕ್ಕ ಕೊಟ್ಟ ಮೇಲೆ ಆಪರೇಷನ್ ಮಾಡಿಸ್ಕೋಬೇಕಂತ ಕಾಯ್ಬೇಡ. ಅಂತ ಕೇಳ ಮಾತು ಕೇಳು ಗಿರ್ಜಿ, ಆಟ ಸಾಧಿಸ್ಬೇಡ. ಯಾವ ಜನ್ಮದ ನನ್ನ ಅಕ್ಕ ತಂಗಿ ಆಗಿದ್ಲ ಏನವ ಪಾಪ. ಪಾಟೀಲ್ ಅಣ್ಣಾರ ಏನು ನಮ್ಗೆ ಒಳ್ಳೇದಕ್ಕೆ ಇವರು ಸಂಬಂಧ ಮಾಡ್ಯಾರ ಏನೋ ಯಾರಿಗೆ ಗೊತ್ತು. ಆದರೂ ಒಬ್ರು ಒಳ್ಳೆಯವ್ರು ಅಂತೇಳಿ ಅತಿಯಾಗಿ ಕೇಳಕ್ಕೆ ಮನಸ್ಸ ಒಪ್ಪದಲ್ಲಿ ಬಿಡ್ಲೇ ಗಿರ್ಜಿ. ಇದು ಪ್ರೇಮಕ್ಕ ಏನಾಗಲ್ಲ ತಗೋ, ನೀ ಏನು ಪುಕ್ಷಟಿ ಕೇಳಾಕತ್ತಿಲ್ಲ. ಇಷ್ಟಕ್ಕೂ ಆಫೀಸ್ ಕಳ್ತನಾಗಿತ್ತು ಅಂದ್ರೆ ಅವ್ರು ಹಳ್ಯಾನ ಮಾಡಿದ್ದ, ನಮ್ಗೇನು ಸುದ್ದಿ ಗೊತ್ತಿಲ್ಲನ? ಮತ್ತೆ ಅವ್ರಿಗೇನು ಗೊತ್ತಿಲ್ಲನ? ಹಳೆ ಅವೆಲ್ಲ ಕಳ್ತನ ಮಾಡಿದೆವನ ಮಗಳ ಲಗ್ನ ಆಗಿ ಅವ್ರು ಕಟ್ಟಿದ ಮನೆ ಒಳಗೆ ರಾಜಾನ್ಗತಿ ಅದಾನ. ನೀ ಯಾಕೆ ಚಿಂತೆ ಮಾಡ್ತಿ? ಸುಮ್ಮನಿರು. ಅರೆ ಗಿರ್ಜಂದು ಅಕ್ಕ ಟೆನ್ಷನ್ ಮತ್ಲೇನ? ಬಚ್ಚದು ಸಣ್ಣದು ಇದೆ, ನಿಮ್ದುಗೆ ತಲೆಗೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಸುಮ್ಕೆ ಇರಿ. ಮೊದಲು ಆಪರೇಷನ್ಗೆ ಮುಗಿಸ್ಕೊಂಡ್ಬಿಟ್ಟು ಅದು ತೂತಿಗೆ ಇದೆಯಲ್ಲ ಅದು ಮುಚ್ಚಿಬಿಡಿ. ಇಲ್ಲೋಡ, ನೀನು ಮಧ್ಯಾಹ್ನ ಕಡೆ ಏನು ಮಾಡ್ಕೊಳಕೋಬೇಡ. ನಾನು ಒಂಚೂರು ಬಿಸಿ ಅನ್ನ ಸಾರು ಮಾಡಕತ್ತೀನಿ, ತೊಗೊಂಬಂದು ಕೊಡ್ತೀನಿ. ಬೇಡ ಬೇಡ ಪ್ರೇಮಕ್ಕ, ಒಂದಿನದ ಬದುಕಲ್ಲ, ಯಾಕೆ ತ್ರಾಸ ತಗೊಂತಿ? ಏನಾಗಲ್ಲ ಬಿಡ ಇವತ್ತಾಗ. ಕೊಟ್ರೆ ಏನಾತ? ಒಟ್ಟು ಮಾಡಿ ಕೊಡೋದವ. ಮತ್ತು ಮನುಷ್ಯ ಇಂಥ ಟೈಮ್ನಾಗ ಆಗಲಿಲ್ಲ ಅಂದ್ರೆ ಇನ್ಯಾವಾಗ ಆಗೋದೈತಿ? ಏನು ನಾವೇನು ಸಿಟಿಯಾಗಿ ಬದುಕಾಕತ್ತೀವನ? ಎಲ್ಲ ಕೊಂಡು ತರ್ಬೇಕನ್ನಕ್ಕೆ. ಇಲ್ಲೇ ಹಿತ್ತಲ್ಲ ಬಸಳಿ ಸೊಪ್ಪು ಜಗ್ಗಾಗೈತಿ, ಅದರದ ಸಾರು ಮಾಡೀನಿ ಅಂತ ಚಲೋ. ಬಸಳಿ ಸೊಪ್ಪು ಸಾರು ಕೊಡ್ತೀನಿ, ಸುಮ್ಮನಿರು. ಹೋಗು ಮಕ್ಕೋಗು. ಮಲ್ಲೇಶಣ್ಣನ ಮಕ್ಕ ಭಾಳ ಸಣ್ಣದಾಗೈತೆ ಗಿರ್ಜಿ. ನಾನು ಏನೋ ಮಾಡಿದ್ದೆ ಪಾಪ. ಮಲ್ಲೇಶಣ್ಣ ಜೀವನ ಇಟ್ಟಾನ ನಿನ್ನ ಮೇಲೆ. ಮಕ್ಕ ಭಾಳ ಸಣ್ಣದಾಗಿತ್ತು ಪಾಪ. ನನ್ನ ಗಂಡ ಹೇಳತ್ತಿದ್ದ, ಕುಡಿಯಾಕೆ ಕರೆದ್ರು ಒಲ್ಲೆ ನಾ ಬರೋದಿಲ್ಲ ಅಂತೇಳಿ ನಿನ್ನ ಗಂಡ ಸುಮ್ಮನೆ ಹೋದ್ನಂತ. ಹೌದಾ? ಆದ್ರೆ ಏನೇನು ಈ ಗಂಡ ಅನ್ನೋ ಪ್ರಾಣಿಗೆ ಹೆಂಡತಿ ಮ್ಯಾಗಿರೋ ಪ್ರೀತಿನ ತೋರಿಸ್ಕೊಳಕ್ ಬರಂಗಿಲ್ಲ, ಆದ್ರೆ ಬೆಟ್ಟದಷ್ಟು ಪ್ರೀತಿ ಮಾಡ್ತಿರ್ತಾರೆ. ನಾವು ಹೆಣ್ಮಕ್ಳು ಮಾತೆತ್ತಿದ್ರೆ ನಿನ್ನಷ್ಟು ಪ್ರೀತಿ ಮಾಡ್ತೀವಿ, ಇಷ್ಟು ಪ್ರೀತಿ ಮಾಡ್ತೀವಿ ಅಂತ ಬಾಯಿ ಬಿಟ್ಟು ಹೇಳ್ತೀವಿ. ನಾವು ಪ್ರೀತಿ ಅನ್ನೋದನ್ನ ನಾವು ತೋರಿಸ್ಕೊತೀವಿ, ಆದ್ರೆ ಗಂಡ ಅನ್ನೋ ಈ ಪ್ರಾಣಿಗೆ ತೋರಿಸ್ಕೊಳಕ್ಕಾಗಲ್ಲ. ಆದ್ರೆ ಹೆಂಡತಿಗೆ ಮಕ್ಕಳಿಗೆ ಏನಾರಾದ್ರೆ ಒಳಗ ವಿಲಿ 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 ಒದ್ದಾಡ್ಬಿಡ್ತಾವಲ್ಲ. ಹಾಂ ಮೇಡಮ್, ನಾ ಯಾರಂತ ಗೊತ್ತಾತ್ ನಿಮಗೆ? ಹಾಂ ಹೌದು, ಅನು ಅಲ್ಲ ನೀವು ಸ್ಟೇಷನರಿ ಅಂಗಡಿ ಐತಲ್ಲ? ಹೌದು, ಮೊನ್ನೆ ಬಂದಾಗ ಯಾಕೆ ಹೇಳಲಿಲ್ಲ? ಅಲ್ಲ, ನನಗೆ ಅನಿಸ್ತು ನೀವು ನನ್ನ ಗುರ್ತೇ ಹಿಡಿಲಿಲ್ಲ. ಮತ್ತೆ ಹಂಗೆ ಇವ್ರಿಗೆ ಪರಿಚಯ ಇದ್ದಿದ್ರೆ ಇವರೇ ಹೇಳ್ತಿದ್ರು, ಯಾಕೋ ಹೇಳಲಿಲ್ಲ. ಹಂಗಾರೆ ಯಾರೋ ಏನೋ ಬಿಡ, ಸುಮ್ಮನೆ ಯಾಕೆ ಕೇಳೋದಂತ ನಾನು ಹೋದೆ. ಈಗ ನಿಮ್ಗೆ ಯಾರಂತ ನೆನಪಾತ ಅಂದ್ರಲ್ಲ, ಹಂಗಾರೆ ಇವ್ರಿಗೆ ನೆನಪಾಗೈತೆ ಅಂತ ಹೇಳಿದೆ. ಅದ್ರಾಗ ಏನಿತ್ತು ಕೇಳೋದಕ್ಕೆ ಬೇಡ. ನೀವೇ ನಮ್ಮ ಮನೆ ಮ್ಯಾಗ ಬರತ್ತಿರೋದು ನಮ್ಗೆ ಇನ್ನೂ ಖುಷಿ ಆಗ್ಬೇಡ್ರಿ. ಇದು ನಮ್ಮ ಮಗಾಗ ಅವಂಗ ಇದ್ರಾಗ ಏನದು ಬೇರೆ ಕಡೆ ಓದಕ್ಕೆ ಇಡ್ಬೇಕಂತ ಮಾಡೀವಿ. ಅವನು ಅಲ್ಲೇ ಹೋಗಕ್ಕ ಅಂತ ಅನ್ನಕತ್ತಿದ್ದ. ಇಂತಲ್ಲೇ ಮನೆ ಸಿಕ್ಕತ್ತಪ್ಪ ಹಿಂಗ ಅಂತಂದೆ, ಖುಷಿ ಆತ್ರಿ ಅವಂಗು. ಹೌದಾ? ಇದು ಇವತ್ತು ಬಂದು ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡ್ರ? ಮನೆ ಎಲ್ಲ ಸ್ವಚ್ಛ ಮಾಡ್ಕೊಂಡ್ವಿ, ಕಸ ಗಿಸ ಹೊಡ್ಕೊಂಡು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ವಿ. ನಾಳೆ ಅಂದ್ರೆ ಶುಕ್ರವಾರ ಬರ್ತೀವಿ ನೋಡ್ರಿ. ಆಯ್ತು, ಶುಕ್ರವಾರನೇ ಹಾಲು ಕಸ್ರಿ. ಅಂತಂಗೆ ವರಮಹಾಲಕ್ಷ್ಮಿ ನೀವು 1 ತಾರೀಕು ಮಾಡತ್ತೀರಾ 8 ತಾರೀಕು ಮಾಡ್ತೀರಾ? ವರಮಹಾಲಕ್ಷ್ಮಿ ನಮ್ಮ ಮನೆಗೆ ಮಾಡಲ್ಲ, ನಮ್ಮ ವಾರ ಮನೆಗೆ ಮಾಡ್ತಾರ. ನಾನು ಮಾಡಿಲ್ಲ ಯಾವಾಗಲೂ. ನಾನು ಶುಕ್ರವಾರ ಮಾಡ್ತಿದ್ದೆ. ಈ ವರ್ಷ ನಂದು ಮುಗೀತು, ಹಂಗೆ ಸಿಂಪಲ್ ಪೂಜೆ ಅಷ್ಟೇ ಮಾಡ್ತೀನಿ. ಮತ್ತೆ ಯಾರನ್ನೂ ಉಡಿ ತುಂಬಕ್ಕೇನು ಕರೆದಿಲ್ಲ. ವರಮಹಾಲಕ್ಷ್ಮಿ ನಮ್ಮ ವಾರ ಮನೆಗೆ ಮಾಡ್ತಾರೆ. ಅವ್ರು ಏನು 8 ತಾರೀಕಿಗೆ ಮಾಡ್ತಾರ ಏನಪ್ಪ. ಈ ಇದು ಏನದ ಜ್ಯೋತಿಷಿಗಳೆಲ್ಲ ಹೇಳ್ತಾರೆ 8 ತಾರೀಕು ಮಾಡಬಾರ್ದು ಅಂತಾರೆ. ಮತ್ತು 1 ತಾರೀಕು ಮಾಡಲ್ಲ ಯಾರು. ಏನು ಮಾಡ್ಬೇಕನ್ನೋದೇ ಗೊತ್ತಿಲ್ಲ ಹೋಗ್ರಿ ನನಗಂತೂ. ನಾವು 1 ತಾರೀಕೆ ಮಾಡೋದಂತ ಇದ್ದಿದ್ದು, ಮತ್ತೀಗ ಅದು 8 ತಾರೀಕಿಗೆ ಬಿದ್ದೈತಿ. ಹೋಲತ್ತ ಎಲ್ಲ ದೇವಿ ಮ್ಯಾಗ ಭಾರ ಹಾಕಿ 8 ತಾರೀಕೆ ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡೇವಿ. ಅಯ್ಯೋ, ಯಾವ್ದೋ ಒಂದಿನ ಮಾಡ್ರಿವ, ಭಕ್ತಿ ಮುಖ್ಯ, ಭಕ್ತಿಯಿಂದ ಪೂಜೆ ಮಾಡಿದ್ರೆ ಎಲ್ಲ ಆಕತಿ. ಮನಿ ನೋಡಿ ಏನಂದ್ರ ನಿಮ್ಮ ಮನಿಯರ? ಮನಿ ನೋಡಿ ಭಾಳ ಚಲೋ ಐತಿ, ಮಸ್ತ್ ಐತಿ ಅಂತೇಳಿ ಭಾಳ ಖುಷಿ ಪಟ್ರಿ. ಕಡಿಮೆ ಬಾಡಿಗೆ, ಕಡಿಮೆ ಅಡ್ವಾನ್ಸ್ನ್ಯಾಗ ಸಿಕ್ಕೇತ್ ಮನಿ. ಚಾನ್ಸ್ ಅವ ನಿಂದು, ಏನೋ ಪರಿಚಯ ಇದೆ ಅಂತ ಕೊಟ್ಟತಿ. ಇಲ್ಲಾಂದ್ರ ಅಷ್ಟು ಕಡಿಮೆದಾಗ ಕೊಡು ಮಾತೇ ಇಲ್ಲ ಬಿಡು. ಕರೆನ ನೋಡು. ಮತ್ತೆ ಅದು ಮನಿ ಏನದ ಎಷ್ಟು ಚಂದ 2 ಬೆಡ್ರೂಮಿನ ಮನಿ ಕಟ್ಸೈತ್ ಮ್ಯಾಲೆ, ಅಂತ ಚಂದ ಐತವ. ಕಡಿಮೆ, ಭಾಳ ಕಡಿಮೆದಾಗ ಆತದ. ಹಾಂ, ಮನಿ ಭಾಳ ಚಲೋ ಐತಿ, ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದು ಹೊಸ ಮನಿ ಬೇರೆ.
ಬಾಡಿಗೆ ಮಾತ್ರ ತಿಂಗಳು ಸರಿಯಾಗಿ ಕೊಟ್ಬಿಡ್ಬೇಕು ನೋಡವಾ ಕರೆಕ್ಟಾಗಿ. ತಡ ಮಾಡಂಗೇ ಇಲ್ಲ ಮತ್ತೆ. ಆಮೇಲೆ ಒಂದಿನ ಬಿಟ್ಟು ಕೊಟ್ಟೆ, ಒಂದೆರಡು ದಿನ ಬಿಟ್ಟು ಕೊಟ್ಟೆ, ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಏನ ಭಾಳ ಅಂದ್ರಲ್ಲ ಒಂದೆರಡು ದಿನ ಲೇಟ್ ಆಗ್ಬೋದು ಅಂತೇಳಿ ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ ಅಂತ ನಾ ಅಂತೀನಿ. ಆದ್ರೆ ನಾ ಹೇಳೋದಾದ್ರೆ ನೀನು ಕರೆಕ್ಟ್ ಟೈಮ್ ಸರಿ ಕೊಟ್ಬಿಡು ಬಾಡಿಗೆನ. ಹಾಂ ರೀ ಕೊಟ್ಬಿಡ್ತೀನಿ. ಆಮೇಲೆ ಮ್ಯಾಲೆ ಹೋಗಿ ಇದು ಏನದ ಮ್ಯಾಲೆ ಪೂರ ಇದು ಏನದ ಮಳಿ ಹೊಡಿದು ಬಳ್ಳೊಳ್ಳಿ ಜಜ್ಜ ದೊಡ್ಡ ಅವೆಲ್ಲ ಹೇಳತ್ತಲ್ಲ ನಿನಗೆ ನಿನ್ನೆ. ಅವೆಲ್ಲ ಮತ್ತೆ ಮಾಡಕ್ಕೆ ಹೋಗ್ಬೇಡ್ರಿ. ಹ್ಞೂ ಸರಿ ಬರ್ತೀನಿ ನಾನು ಲೇಟ್ ಆಯ್ತು. ನಾನು ಮತ್ತೆ ಶುಕ್ರವಾರ ನಾಳೆ ಹಾಲು ಕುಸ್ಕೊಂತಿತ್ತು. ಸರಿ ಆತ್ ಹೋಗ್ಬರ್ರಿ. ಹಾಡಿದ್ದಾಡ ಕಿಸ್ಬೈದಾಸ ಅಂತ ಹೇಳಿದ್ದೀನಿ ಮತ್ತೆ ಹೇಳ್ಕೊಂಡು ಕುಂತಿರಲ್ಲ. ಯಾಕ ಏನಾಯ್ತು ಹೇಳಿದ್ರಕ್ಕೆ ಏನಾಯ್ತು ಈಗ? ಸುಮ್ಮನಿರು, ಏನಾಗೋದಿಲ್ಲ. ನಮ್ಮ ಹಡ್ಬಿಟ್ಟಿ ಗಿರ್ಜಿಗೆ ಹಿಂಗೆ ಆಗೈತೆ ಅಂತ ಗೊತ್ತಾಗಿ ಒಂಥರ ಮನಸ್ಸು ಸಮಾಧಾನ ಆಗುವಂತವ ನನಗರ ಆತಾಗ. ಆಕೆ ಹಿಂಗೆ ಮನಿ ಪಣ ಕಟ್ಕೊಂತ ಅಡ್ಡಾಡ್ಕೊಂತಿದ್ರ ಒಂದು ಚಂದ ನೋಡತ್ತಾಗ. ಹುಡುಗಿ ಹಿಂಗೆ ಆಯ್ಕೆ ಕುಂತತಲ್ಲ ನನಗೊಂಥರ ಸಮಾಧಾನನ ಆಗೋಲ್ತು ನೋಡತ್ತಾಗ. ಶಾಂತವ ಏನ ಅನ್ನ ನೀನು ಈಗ ಏನು ಮಾಡೋದಾತೀಗ? ಪಾರ್ವತಿ, ಒಂಚೂರು ಅಲ್ಲಿಂದ ಫೋನ್ ಮಾಡಿ ಹಿಂಗೆ ಆಗೈತಿ, ಇಷ್ಟಿಷ್ಟು ತ್ರಾಸ ಐತಿ, ಒಂಚೂರು ರೊಕ್ಕ ವ್ಯವಸ್ಥೆ 1-2 ಲಕ್ಷ ಕೊಡಕ್ಕೆ ಹೇಳ. ಗಿರ್ಜಿ ಹೊಳೆ ಕೊಡ್ತೇನೆ ಅನ್ನಕತ್ತಾಳ. 1 ತಿಂಗಳದಾಗ ಹೊಳೆ ಕೊಡ್ತಾಳೆ. ನಾನು ಊರಾಗ ಚಂದ ಎಬ್ಬಿಸಿ ಎಲ್ಲರೂ ಮನೆಗೆ ಇದು ಮಾಡೋಣ ಅಂತ ಅಂದೆ. ಆದರೆ ಗಿರ್ಜಿ ಏನಂದ್ಲ, ಬೇಡ ಶಾಂತಕ್ಕ, ಎಲ್ಲರೂ ನಾವಿದು ಮಾಡಿ ನೀವು ಉಳಿದಿ ಅಂತೇಳಿ ನಾಳೆ ಅಣಗ್ಸಕ್ಕೆ ನಿಂದಿರ್ತಾರೆ. ಎಲ್ಲರೂ ಅನ್ನಲ್ಲ, ಆದರೆ ಕೆಲವ್ರು ಯಾರು ಅಂದರು ಅನ್ಬೋದು. ಮತ್ತು ಸುಮ್ಮನೆ ಅವ್ರ ಕಡೆ ಇಂಥ ಮಾತು ಅನ್ಸ್ಕೊಳಕ್ಕೆ ನಂಗೆ ತಯಾರಿಲ್ಲ ಶಾಂತಕ್ಕ, ನಾವು ಅಲ್ಲೇ ನಂಗೆ ಇಷ್ಟ ಇಲ್ಲ, ಬೇಡ ಅಂತ ಇದ್ದಾಳ. ಒಂದು ಲೆಕ್ಕಕ್ಕೆ ಆಕೆ ಮನ್ಸಿಗೆ ಏನು ಅನ್ಸೈತೆ ಅದೇ ಇರಲಿ ಬಿಡ ಅಂತ ಅನಿಸ್ತು ನನಗೂ. ಬೇಡ ಅಂತೇಳಿ ಅನ್ನಿಸ್ತು. ಅದಕ್ಕೆ ಏನಂತ ಈಗ ಚೂರು ಹೇಳ ನಿನ್ನ ಗಂಡಗ. ಅಲ್ಲ ಮತ್ತೆ ಎಲ್ಲರೂ ನನ್ನ ಕಡೆನ ಸಹಾಯ ಕೇಳ್ತಾರಲ್ಲಪ್ಪ ಇವರು ಅಂತೇಳಿ ಏನಾರ ಅವ್ನು ಬೇಜಾರಾಕೈತೆ ಮತ್ತೆ. ಏನವ ಮಾತಾಡ್ತಿ? ಅವ್ರು ಹಾಗೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಅದು ಇಂಥ ಟೈಮ್ನಾಗ ಆಗ್ಲಾರ್ದ ಮನುಷ್ಯ ಇನ್ನೆಂಥ ಟೈಮ್ನಾಗ ಹಾಕದ್ರ. ನೀ ಏನು ತಲೆ ಕೆಡಿಸ್ಕೊಬೇಡ, ನಾನು ಕೇಳ್ತೇನತ್ತ. ಕೇಳ್ತೇನೆ ಅವ್ರಿಗೆ ನೇರವಾಗಿ, ಹಿಂಗೆ ಆಗೈತ್ರಿ, ಹಿಂಗೆ ಒಂಚೂರು ಸಹಾಯ ಮಾಡಿರಿ ಅಂತ ಹೇಳ್ತೇನೆ. ಅವ್ರು ಇದನ್ನೇನು ಮನ್ಯಾಗ ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರ ಹತ್ರಕ್ಕೆ ಇರ್ತೈತೆ ಅಮೌಂಟ್, ಅವರು ಕೊಡ್ತಾರೆ ಬಂದು. ಏನು ನಾ ಹೇಳ್ತೇನೆ ತಗೋ, ಇವತ್ತೇ ಇಷ್ಟು ಕೊಡಿಸ್ತೇನೆ ಅಮೌಂಟು. ನಾಳೆನೇ ಆಪ್ರೇಷನಿಗೆ ತಯಾರಿ ಮಾಡಿಸ್ಬಿಟ್ರೆ ಆತ. ಸುಮ್ಮನೆ ಇಂಥವೆಲ್ಲ ಲೇಟ್ ಮಾಡೋದು ಬೇಡ. ಯಾಕೆ ಬೇಕು? ಹೌದಿಲ್ಲ, ಒಂದು ಇನ್ನೊಂದು ಆಗೋದು ಬೇಡ. ಮತ್ತು ಸಣ್ಣ ಮಕ್ಕಳಿದ್ದು ಮನೆ ಮೇಲೆ ಪಶ್ಚಾತ್ತಾಪ ಪಡೋಂಗೆ ಆಗೋದು ಬೇಡ. ಅದಕ್ಕೆ ಅಷ್ಟು ಮಾಡ ಪಾರ್ವತಿ. ನೋಡು ಪಾಪ ಹುಡುಗಿ ಇಂಥದೊಂದು ಯಾಕೆ ಬಂದು ಜೋಡ ಆತನ ಏನೋ ಆತಾಗ. ಚಲೋ ಇರ್ತಾನಂದ ಮನುಷ್ಯಾಗ ನೆಮ್ಮದಿಯಾಗಿ ಇರಾಕ್ ಬಿಡೋದಲ್ಲ ನೋಡು ಒಟ್ಟು. ಪಾಪ ನಮ್ಮ ಗಿರ್ಜಿ ಒಡ ಮಾತಾಡ್ತಾಳ ಅನ್ನೋದಷ್ಟೇ. ಮನಸ್ಸು ಭಾರಿ ಸ್ವಚ್ಛ. ಆಕಿಗೆ ಬೈತಿರ್ತೇನೆ ಅಷ್ಟೇ ನಾನು. ಆದ್ರೆ ಎಷ್ಟೋ ಸಲ ಆಕಿ ಬರ್ಲಾರ್ದಾಗ ಇಡಿಕ್ಯಾಕೆ ನೋಡ್ಬೇಕು ಅನಿಸ್ತತೆ, ಯಾಕಿನ ಬರಲಿಲ್ಲ ಅಂತ ಕೇಳ್ಬೇಕು ಅನಿಸ್ತತೆ. ಅಷ್ಟು ಮನಸ್ಸು ಒಂದು ನಿರಾಳ ಹುಡುಗಿದು. ಪಾಪ ಅದಕ್ಕೆ ಹಿಂಗೆ ಆತನ. ಇದು ಶಾಂತವ, ಒಟ್ಟು ಅಡಿಗೆ ಮಾಡ್ಕೊಂಡೋಗಿ ಕೊಡು. ಮತ್ತು ಡಾಕ್ಟ್ರ್ ವಿಶ್ರಾಂತಿ ತೊಗೋಬೇಕಂದಾರ ಅಂತ ಹೇಳ್ತಿ. ಯಾಕೆ ಬೇಕು? ಹೌದಿಲ್ಲ, ಒಂಚೂರು ಅಡಿಗೆ ಮಾಡ್ಕೊಂಡೋಗಿ ಕೊಡು. ಮತ್ತು ಅಡಿಗೆ ಮಾಡ್ಕೊಳಕ್ಕೆ ಹೋಗಿ ಮಾಡಿ ಮತ್ತೊಟ್ಟು ಸುಸ್ತು ಮಾಡ್ಕೊಳ್ಳೋದು ಬೇಡಕ್ಕಿ. ಏನಂತೆ? ಹ್ಞೂ ರೀ ಅತ್ತಿಯವ್ರು, ಹಂಗೆ ಮಾಡ್ತೀನಿ ತೋರಿ. ನಾನು ಅದು ಅಂದ್ಕೊಂಡಿದ್ದೆ. ಮಧ್ಯಾಹ್ನಕ್ಕೇನೋ ಪ್ರೇಮಕ್ಕೇನೋ ಅನ್ನ ಸಾರು ಕೊಡ್ತೇನೆ ಅಂತ ಅಂದ್ಲಂತೆ. ಈಗ ನಾ ಏನು ಮಾಡ್ಬಿಡ್ತೇನೆ, ಸಂಜೆ ಮುಂದಕ್ಕೆ ಒಂದು 10 ಬಿಸಿ ರೊಟ್ಟಿ ಒಟ್ಟು ಪಲ್ಯಗಿಲ್ಲ ತೊಗೊಂಡೋಗಿ ಕೊಡ್ತೇನೆ, ತಿನ್ವಲ್ರಾಕ. ಅನ್ನಕ್ಕೊಂದು ಅಕ್ಕಿನ ಇಟ್ಕೊಲಿ. ಯಾಕಂದ್ರೆ ಅನ್ನ ಏಟ್ ಬೇಕಾಕತ್ತೆ ಏನ, ಅದು ಅನ್ನ ಕೊಡಕ್ಕೆ ಹೊಂದಂಗಲ್ಲ. ಒಂಚೂರು ಕುಕ್ಕರ್ನ ಹಾಕಿ ತೊಳೆದು ಇಡಾಕಿನ ಅಷ್ಟು ಸುಸ್ತಾಗಲ್ಲ. ಅನ್ನಕ್ಕೆ ಅಕ್ಕಿನ ಇಟ್ಕೊಲಿ. ಸಾರು ಪಲ್ಯ ರೊಟ್ಟಿ ಇಂಥವು ಕೊಡ್ರಿ. ಮಲ್ಲೇಶಿ ಮಾತಾಡಿಸ್ತೇನೆ ತೋರಿ ನಾನು. ಮತ್ತು ಹಿಂಗಾಗೈತೆ ಅಂತ ಗೊತ್ತಾದ್ಮೇಲೆ ಮಾತಾಡ್ಸ್ಲಿಲ್ಲ ಅಂದ್ರೆ ಹೆಂಗದ? ನನಗೂ ಗೊತ್ತಿಲ್ಲ ಬಿಡ ಮರ ಹಿಂಗಾಗೈತೆ ಅಂತೇಳಿ. ಅಲ್ಲಿ ಹೊಲದ ಕಡೆ ಇರ್ತಾನ, ಏನು ಭೇಟಿಯಾಗಿ ಮಾತಾಡ್ಸಿ ಬರ್ತೀನಿ. ಸರಿ ಆತ್ರಿ.